ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇವತ್ತು ಜಗತ್ತಿನಲ್ಲಿಯೇ ಸೂಪರ್ ಪವರ್ ಅನ್ಸ್ಕೊಳ್ತಾ ಇರುವಂತ ಭಾರತದಿಂದ ಮತ್ತೊಂದು ಮಹತ್ವದ ಸಾಧನೆ. ಭಾರತ ಸಾಧನೆಗೆ ಒಂದು ಗರಿ ಅಂದ್ರೂ ತಪ್ಪಿಲ್ಲ. ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಇವತ್ತು ಭಾರತ ಯಾವ ಬಲವನ್ನ ತನ್ನದಾಗಿಸ್ಕೊಂಡಿದೆ, ಅಮೆರಿಕ ಹೇಗೆ ಭಾರತದ ಮೇಲೆ ದೊಡ್ಡ ಅವಲಂಬನೆಯನ್ನ ಬೆಳೆಸ್ಕೊಂಡಿದೆ, ರಷ್ಯಾ, ಯುಕ್ರೇನ್, ಇಸ್ರೇಲ್ ಇಲ್ಲೆಲ್ಲ ಯುದ್ಧದ ಕಾರ್ಮೋಡ ಕವಿದಿರುವ ಹೊತ್ತಲ್ಲಿ ಯುದ್ಧ ಜಾಗತಿಕವಾಗಿ ದೊಡ್ಡ ಪರಿಣಾಮವನ್ನು ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿರುವ ಹೊತ್ತಲ್ಲಿ ಭಾರತ ಯಾವ ರೀತಿ ಪರಿಸ್ಥಿತಿಯ ಲಾಭವನ್ನು ಪಡೆದಿದೆ ದೇಶದ ಅಭಿವೃದ್ಧಿಗಾಗಿ. ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈ ಯುದ್ಧದ ಪರಿಸ್ಥಿತಿ, ಕರೋನಾ ಬಳಿಕ ಬಿಕ್ಕಟ್ಟು, ಅದಾದ ಮೇಲೆ ಜಾಗತಿಕವಾಗಿ ಎರಡೆರಡು ದೊಡ್ಡ ಯುದ್ಧಗಳು ಬಹುತೇಕ ಎಲ್ಲ ರಾಷ್ಟ್ರಗಳನ್ನು ಬಿಕ್ಕಟ್ಟಿಗೆ ದೂಡಿದೆ. ಸಪ್ಲೈ ಚೈನ್ ಇಂದ ಹಿಡಿದು ಎಲ್ಲದರಲ್ಲೂ ಏರುಪೇರಾಗುತ್ತೆ. ಯುದ್ಧದ ಪರಿಣಾಮ ಗೊತ್ತಿರೋದೆ. ಇದ್ರ ನಡುವೆ ಭಾರತ ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ, ಆರ್ಥಿಕವಾಗಿ ಎಲ್ಲದರಲ್ಲೂ ಏರುಗತಿಯಲ್ಲಿದೆ ಅನ್ನೋದ್ರತ್ತ ಇಡೀ ಜಗತ್ತು ಚರ್ಚೆ ಮಾಡ್ತಾ ಇದೆ. ಭಾರತ ನಿರಂತರವಾಗಿ ಮೇಲಕ್ಕೆ ಏರ್ತಾ ಇದೆಯಲ್ಲ, ಗ್ರಾಫು ಇಳಿತಾ ಇಲ್ಲ. ಎಲ್ಲೆಡೆ ಜಾಗತಿಕವಾಗಿ ಟೆನ್ಷನ್ ಇರುವಾಗ ಭಾರತದಲ್ಲಿ ಮಾತ್ರ ಹೇಗೆ ಏರುಮುಖವಾಗಿದೆ ಅನ್ನೋ ಪ್ರಶ್ನೆ ಇದೆ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಭಾರತದಲ್ಲಿ ನೋಡಿ, ಡಿಫೆನ್ಸ್ ಎಕ್ಸ್ಪೋರ್ಟ್ ಅಲ್ಲಿ ಅತಿ ದೊಡ್ಡ ಸಾಧನೆಯನ್ನ ಮಾಡಿರೋದು 30 ಪಟ್ಟು ಕಳೆದ 10 ವರ್ಷಗಳಲ್ಲಿ. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 30 ಪಟ್ಟು ಅಭಿವೃದ್ಧಿಯಾಗಿದೆ. ಮತ್ತು ಜಗತ್ತಿನ 90 ರಾಷ್ಟ್ರಗಳಿಗೆ ಭಾರತ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ರಕ್ಷಣಾ ವಲಯದ ಸಾಮಗ್ರಿಗಳನ್ನು. ಬಹುತೇಕ ಹಾರ್ಡ್ವೇರ್, ಪ್ರಮುಖ ರೈಫಲ್ಸು ಎಲ್ಲವನ್ನ ಸಪ್ಲೈ ಮಾಡ್ತಿದೆ. ಎಷ್ಟು ರಾಷ್ಟ್ರಗಳಿಗೆ? 90 ರಾಷ್ಟ್ರಗಳಿಗೆ. 30 ಪಟ್ಟು ಅಧಿಕ ನಮ್ಮ ಬಲ ಜಾಸ್ತಿಯಾಗಿರೋದು. ಡೀಟೇಲ್ಸ್ ಕೊಡ್ತಾ ಹೋಗ್ತೀವಿ. ಯಾವ ರಾಷ್ಟ್ರ ಅತ್ಯಧಿಕವಾಗಿ ಕೊಂಡುಕೊಳ್ತಾ ಇದೆ ಅಂದರೆ, ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರ, ರಕ್ಷಣಾ ವ್ಯವಸ್ಥೆಗೆ ಅತಿ ಹೆಚ್ಚು ಬಜೆಟ್ ಅನ್ನು ಇಡುವಂಥ ರಾಷ್ಟ್ರ ಅಮೆರಿಕ. ಇವತ್ತು ಭಾರತದ ಎಕ್ಸ್ಪೋರ್ಟ್ ಅಲ್ಲಿ 50%, ಅರ್ಧಕ್ಕರ್ಧ ಅಮೆರಿಕನೇ ಕೊಳ್ತಾ ಇದೆ. ಅದರ ಅರ್ಥ ಏನು? ರಕ್ಷಣಾ ಸಾಮಗ್ರಿಗಳು, ಭಾರತ ಉತ್ಪಾದಿಸ್ತಾ ಇರುವಂತಹ ರಕ್ಷಣಾ ಸಾಮಗ್ರಿಗಳ ಮೇಲೆ ಅಮೆರಿಕ ಸಿಕ್ಕಾಪಟ್ಟೆ ನಂಬಿಕೆ ಇಟ್ಟು 50% ಇಲ್ಲಿ ಉತ್ಪಾದನೆ ಆಗೋದ್ರಲ್ಲಿ, ಎಕ್ಸ್ಪೋರ್ಟ್ ಆಗೋದ್ರಲ್ಲಿ ಅಮೆರಿಕನೇ ತಗೊಳ್ತಾ ಇದೆ. ಅಂದ್ರೆ ಯಾವ ರೀತಿ ಅವಲಂಬನೆ ಅನ್ನೋದನ್ನ ನೋಡಬಹುದು. ಜಾಗತಿಕವಾಗಿ ಯುದ್ಧ ಸಿಕ್ಕಾಪಟ್ಟೆ ಸಮಸ್ಯೆ ತಂದಿಟ್ಟಿದೆ. ಆದ್ರೆ ಭಾರತ ಆ ಯುದ್ಧದ ಪರಿಸ್ಥಿತಿಯಲ್ಲಿ ನಾವು ರಾಷ್ಟ್ರಕ್ಕೆ ಏನ್ ಮಾಡ್ಕೊಳ್ಬಹುದು ಅಂತ ಯೋಚನೆ ಮಾಡ್ತಿದೆ. ಫಾರ್ ಎಕ್ಸಾಂಪಲ್, ರಷ್ಯಾದ ಮೇಲೆ ಎಲ್ಲರೂ ಕೂಡ ಆರ್ಥಿಕ ದಿಗ್ಬಂಧನ ಹಾಕಬೇಕು, ಐಸೋಲೇಟ್ ಮಾಡಬೇಕು ಎಕನಾಮಿಕಲಿ ಅಂತ ನೋಡಿದ್ರಲ್ವಾ. ಆ ಟೈಮಲ್ಲಿ ಅಲ್ಲಿನ ತೈಲವನ್ನ ಖರೀದಿಸುವ ಮೂಲಕ ಇಡೀ ಜಗತ್ತಿನ ಹಣದುಬ್ಬರ ಇಳಿಸೋದಕ್ಕೆ ದೊಡ್ಡ ಕೊಡುಗೆ ಕೊಡ್ತು. ಇಲ್ಲ ಅಂದ್ರೆ ಇವತ್ತು ಜಗತ್ತಿನಲ್ಲಿ ಪೆಟ್ರೋಲ್, ಡೀಸೆಲ್ ಬೆಲೆ ಕಂಡು ಕೇಳರಿಯದ ಹಂತಕ್ಕೆ ಹೋಗಿರ್ತಿತ್ತು. ಅದನ್ನ ಬ್ರಿಟನ್ನಲ್ಲಿ ನಿಂತು ನಮ್ಮ ವಿದೇಶಾಂಗ ಸಚಿವರು ಗುಡುಗು ಬಂದಿದ್ದು ನೋಡಿದ್ವಿ. ಇಡೀ ಜಗತ್ತಿಗೆ ನಮ್ಮ ಕೊಡುಗೆ ಇದೆ, ನೆನಪು ಮಾಡ್ಕೊಳ್ಳಿ. ರಷ್ಯಾದಿಂದ ನಾವು ಕ್ರೂಡ್ ಆಯಿಲ್ ಅನ್ನ ತಗೊಳ್ಳದೇ ಇದ್ದಿದ್ರೆ ಇವತ್ತು ಏನಾಗ್ತಿತ್ತು ಅಂತ ಗುಡುಗು ಬಂದಿದ್ದನ್ನು ನೋಡಿದ್ದೀವಿ. ಥ್ಯಾಂಕ್ಸ್ ಹೇಳಿ ನೀವು ನಮಗೆಲ್ಲ ಅಂತ ಹೇಳಿ ಬಂದಿತ್ತು. ಅದೇ ರೀತಿಯಲ್ಲಿ ಈಗ ನೋಡಿ, ಉತ್ಪಾದನೆ, ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ಗೆ ನಿರಂತರವಾಗಿ ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾಯ್ತು. ಅದಾದ ಬಳಿಕ ಈ ಎಕ್ಸ್ಪೋರ್ಟ್ ಅಲ್ಲಿ ಲೈಸೆನ್ಸಿಂಗ್ ಇದನ್ನೆಲ್ಲ ತುಂಬಾ ಈಸಿ ಮಾಡುವ ಮೂಲಕ ಇಲ್ಲಿನ ಕೆಲವು ಸ್ಕೀಮ್ಗಳನ್ನ ಸುಲಭ ಮಾಡಿಕೊಡುವ ಮೂಲಕ ಎಕ್ಸ್ಪೋರ್ಟ್ಗೆ ಒತ್ತು ಕೊಡಲಾಯಿತು. ಅದರ ಪರಿಣಾಮ ಇವತ್ತು ಆಗಿದೆ. 90 ರಾಷ್ಟ್ರಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ ನಮ್ಮ ಡಿಫೆನ್ಸ್ ಸಾಮಗ್ರಿಗಳು, ಮತ್ತು 30 ಪಟ್ಟು ಅಧಿಕ ಆಗಿದೆ. ಅಷ್ಟೇ ಅಲ್ಲ, ಟಾರ್ಗೆಟ್ ಫಿಕ್ಸ್ ಮಾಡಲಾಗಿತ್ತು. 2020ರಲ್ಲಿ ಮೋದಿ ಟಾರ್ಗೆಟ್ ಫಿಕ್ಸ್ ಮಾಡಿದ್ರು. 2025ರ ಒಳಗಡೆ ನಾವು ಯಾವ ಗುರಿಯನ್ನು ತಲುಪಬೇಕು ಅನ್ನುವ ಒಂದು ಟಾರ್ಗೆಟ್ ಫಿಕ್ಸ್ ಆಗಿತ್ತು. ಆ ಗುರಿಯನ್ನು ತಲುಪುವತ್ತ ಈಗ ಭಾರತ ದಾಪುಗಾಲನ್ನ ಇಡ್ತಾ ಇರೋದು. ನೋಡಿ ಎಷ್ಟೆಷ್ಟಾಗಿದೆ ನೋಡ್ಕೊಂಡು ಬರೋಣ. 2024-25ರ ಮೊದಲ ಹಂತದಲ್ಲಿ ಎಕ್ಸ್ಪೋರ್ಟ್ಸು 78% ಇನ್ಕ್ರೀಸ್ ಆಗಿದೆ. ಹಾಗೆ ಏಪ್ರಿಲ್ ಜೂನ್ 2024ರಲ್ಲಿ 6,915 ಕೋಟಿಯನ್ನು ರೀಚ್ ಆಗಿರೋದು. ಅಂದರೆ ಆ ಟಾರ್ಗೆಟನ್ನು ರೀಚ್ ಆಗಿದೆ. ಎಷ್ಟಿತ್ತು? 3,885 ಕೋಟಿ ಇತ್ತು 2023-24ರಲ್ಲಿ. ಲಾಸ್ಟ್ ಇಯರ್ ಇಷ್ಟಿದ್ದು. ಈಗ
6,915 ಕೋಟಿ, ಅಂದರೆ ಆಲ್ಮೋಸ್ಟ್ ಡಬಲ್ ಆ ಟಾರ್ಗೆಟನ್ನು ರೀಚ್ ಆಗಿರೋದು. ಹಾಗೆ 21,000 ಕೋಟಿ ರೆಕಾರ್ಡನ್ನು ಈಗ ಬ್ರೇಕ್ ಮಾಡ್ತಾ ಇರೋದು ಭಾರತ ಡಿಫೆನ್ಸ್ ಎಕ್ಸ್ಪೋರ್ಟಲ್ಲಿ. ಮೋದಿ ಸೆಟ್ ಮಾಡಿದ್ದ ಟಾರ್ಗೆಟ್ ಏನು? 2025 ಒಳಗಡೆ 1.75 ಲಕ್ಷ ಕೋಟಿ ಟರ್ನ್ ಓವರ್ ರೀಚ್ ಆಗಬೇಕು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ಅಂತ ಗೋಲ್ ಸೆಟ್ ಆಗಿತ್ತು. 35,000 ಕೋಟಿ ಡಿಫೆನ್ಸ್ ಎಕ್ಸ್ಪೋರ್ಟ್ಸ್ ಆಗಬೇಕು ಅನ್ನುವಂಥ ಗುರಿಯನ್ನು 5 ವರ್ಷದ ಒಳಗಡೆ ರೀಚ್ ಆಗಬೇಕು ಅನ್ನೋ ಗೋಲ್ ಸೆಟ್ ಆಗಿತ್ತು. ಈ ಗುರಿಯನ್ನು ತಲುಪುವತ್ತ ನಾವು ಅತಿ ದೊಡ್ಡ ಹೆಜ್ಜೆಯನ್ನು ಇಡ್ತಾ ಇದ್ದೀವಿ. ಭಾರತ ಇವತ್ತು ಇಡೀ ಜಗತ್ತು ಎಕ್ಸ್ಪೋರ್ಟ್ಸಲ್ಲಿ, ಡಿಫೆನ್ಸ್ ಎಕ್ಸ್ಪೋರ್ಟ್ಸಲ್ಲಿ ಬೆರಗುಗಣ್ಣುಗಳಿಂದ ನೋಡುವಂಥ ಸಾಧನೆ ಮಾಡಿದೆ. ಅದಕ್ಕೆ ಸರ್ಕಾರ ಲೈಸೆನ್ಸಿಂಗ್ ಇನ್ನಿತರ ವಿಚಾರಗಳಲ್ಲಿ ಈಸಿ ಮಾಡಿಕೊಟ್ಟಿದ್ದು, ಪ್ರೋತ್ಸಾಹವನ್ನು ಕೊಟ್ಟಿದ್ದು ಮತ್ತು ವಿವಿಧ ರಾಷ್ಟ್ರಗಳ ಜೊತೆಗಿನ ಸಂಬಂಧ ಚೆನ್ನಾಗಿ ಇಟ್ಕೊಂಡಿದ್ದು ಎಲ್ಲವೂ ರಾಜತಾಂತ್ರಿಕವಾಗಿ ಎಲ್ಲ ನಡೆ ಈಗ ಅನುಕೂಲಕ್ಕೆ ಕಾರಣ ಆಗಿದೆ. ಫಾರ್ ಎಕ್ಸಾಂಪಲ್, ಇವತ್ತು ಯುಕ್ರೇನ್ಗೆ ಹೋಗಿ ನರೇಂದ್ರ ಮೋದಿ ಅವರು ರಷ್ಯಾ ಜೊತೆಗೆ ಮಾತುಕತೆ ಮಾಡಿ ಆದಷ್ಟು ಬೇಗ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿಸುವ ಜವಾಬ್ದಾರಿ ನಮ್ಮದು ಅಂತ ಹೊಣೆ ಹೊತ್ಕೊಂಡು ಬಂದಿದ್ದಾರೆ. ಯುಕ್ರೇನ್ ಜೊತೆಗೆ ಈ ಯುದ್ಧ ನಡೀತಿರೋ ಹೊತ್ತಲ್ಲಿ ಮೋದಿ ವಿಸಿಟ್ ಬಹಳ ಮಹತ್ವ ಪಡೆದುಕೊಳ್ತು, ಕುತೂಹಲಕ್ಕೆ ಕಾರಣ ಆಯಿತು. ಏನಾಗುತ್ತೆ ಅಂತ ಬಿಕ್ಕಟ್ಟು ಶುರುವಾದಾಗಿಂದ, ರಷ್ಯಾ ಜೊತೆಗೆ ಬಿಕ್ಕಟ್ಟು ಶುರುವಾದಾಗಿಂದನೂ ಭಾರತವನ್ನು ಕೇಳ್ಕೊಳ್ತಾನೇ ಇದೆ ಯುಕ್ರೇನ್. ಮತ್ತು ಇವತ್ತು ಮೋದಿ ವಿಸಿಟ್ ಇದೆಯಲ್ಲ, ಮತ್ತು ಅಲ್ಲೇ ನಿಂತು ಕೊಟ್ಟಿರೋ ಮೆಸೇಜ್, ಇದು ಯುದ್ಧದ ಸಮಯ ಅಲ್ಲ ಅನ್ನೋ ಸಂದೇಶವನ್ನು ಮತ್ತೊಮ್ಮೆ ರವಾನಿಸಿರೋದು. ರಷ್ಯಾ ಭಾರತದ ಸಂಬಂಧ ಮತ್ತಷ್ಟು ಚೆನ್ನಾಗಾಗ್ತಾ ಇರೋ ಹೊತ್ತಲ್ಲಿ ಯುಕ್ರೇನ್ಗೆ ಭೇಟಿ ಕೊಟ್ಟು ಈ ಬಿಕ್ಕಟ್ಟನ್ನು ಬಗೆಹರಿಸುವಂತ ಭರವಸೆ ಕೊಟ್ಟು ಬಂದಿರೋದು ಮೋದಿ. ಜಾಗತಿಕವಾಗಿ ಇದು ಗಮನ ಸೆಳೀತಾ ಇದೆ. ಮತ್ತು ಈ ಹೊತ್ತಲ್ಲಿ ಬರ್ತಾ ಇರುವಂತಹ ಸುದ್ದಿ ಇದು, ಅಮೆರಿಕ ಅತಿ ದೊಡ್ಡ ಪ್ರಮಾಣದಲ್ಲಿ ಭಾರತದಲ್ಲಿ ಉತ್ಪಾದನೆ ಆಗ್ತಿರುವಂತಹ ರಕ್ಷಣಾ ಸಾಮಗ್ರಿಗಳನ್ನ ಖರೀದಿಸ್ತಾ ಇದೆ. ಆಫ್ರಿಕಾ ಬೇರೆ ಬೇರೆ ರಾಷ್ಟ್ರಗಳಿಗೂ ಹೋಗ್ತಾ ಇದೆ. ಆದರೆ ದೊಡ್ಡ ದೊಡ್ಡ ಡಿಮ್ಯಾಂಡ್ ಬರ್ತಿರೋದು ಮಾತ್ರ ಅಮೆರಿಕದಿಂದ. ಇವತ್ತು ಅಮೆರಿಕ ಭಾರತದ ಸಾಮಗ್ರಿಗಳ ಮೇಲೆ ಎಷ್ಟು ನಂಬಿಕೆ ಇಟ್ಟಿದೆ ಮತ್ತು ಯಾವ ರೀತಿ ಅವಲಂಬನೆ ದೊಡ್ಡಣ್ಣನಿಂದ ಅನ್ನೋದನ್ನ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸೊ ಇದು ಭಾರತ ಹೆಮ್ಮೆ ಪಡುವಂಥ ಕ್ಷಣ. ನಿಜಕ್ಕೂ ನಾವು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ವಿವಿಧ ವಲಯದಲ್ಲಿ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ, ರಫ್ತು ಪ್ರಮಾಣ ಹೇಗೆ ಹೆಚ್ಚಾಗ್ತಿದೆ, ಅದರಲ್ಲೂ ರಕ್ಷಣಾ ವಲಯದಲ್ಲೂ ನಮ್ಮ ಬಲ ನಿರಂತರವಾಗಿ ಎಷ್ಟು ಪಟ್ಟು 30 ಪಟ್ಟು ಜಾಸ್ತಿ ಆಗಿದೆ ಕಳೆದ 10 ವರ್ಷಗಳಲ್ಲಿ ಅನ್ನೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.